ನೋಡೋಣ ಸರಿ. ಸಂವಿಧಾನ ಬದಲಾವಣೆ ವಿವಾದ ಉಂಟಾಯಿತು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಇಂದ ಅನಂತ್ ಕುಮಾರ್ ಹೆಗಡೆಗೆ ನಾವು ಟಿಕೆಟ್ ಕೊಟ್ಟಿಲ್ಲ, ಕಾಂಗ್ರೆಸ್ ಅವ್ರು ಏನ್ ಆಕ್ಷನ್ ತಗೋತಾರೆ ಅಂತ ಪ್ರಶ್ನೆ. ರೀ ಅವಾಗ ಎಲ್ಲಿ ಬೀದಿಗಿಳಿದಿದ್ರು? ಅವಾಗೆಲ್ಲ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಮರ್ಥನೆ ಮಾಡ್ಕೊಂತ ಇದ್ರಲ್ಲ. ಅವಾಗ ಇದು ಪ್ರೀತಿ ಬಂದಿಲ್ಲ ಸಂವಿಧಾನದ ಬಗ್ಗೆ? ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ಬಿಟ್ಟು ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಎಷ್ಟು ಜನ ಎಂಪಿಗಳು, ಯಾರು ನಿಮ್ಮ ಅಭ್ಯರ್ಥಿಗಳು ಹೇಳಿದಾಗ ಅವಾಗ ಏನ್ ಮಾಡಿದ್ರಿ ನೀವು? ಸಂವಿಧಾನ ಬದಲಾವಣೆ ಆಗ್ಬೇಕು ನೋಡಿ. ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಕಷ್ಟು ಬಾರಿ ಸಂವಿಧಾನದ ಬಗ್ಗೆ ಇರಬಹುದು ಅಥವಾ ಒಳ ಮೀಸಲಾತಿ ಬಗ್ಗೆ ಇರಬಹುದು, ಬೇರೆ ವಿಚಾರಗಳ ಬಗ್ಗೆ ಇರಬಹುದು, ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ಸ್ ಆಗಿವೆ ಸುಪ್ರೀಂ ಕೋರ್ಟ್ ನಲ್ಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿದೆ. ಅವಶ್ಯಕತೆ ಇದ್ರೆ ಕಾನ್ಸ್ಟಿಟ್ಯೂಷನ್ ನಲ್ಲೇ ಅಮೆಂಡ್ಮೆಂಟ್ ತರಕ್ಕೂ ಕೂಡ ಅವಕಾಶ ಇದೆ ಅಂತ ಅವ್ರು ಹೇಳಿರೋದು ಅರ್ಥ. ಈಗ ತಿದ್ದುಪಡಿಗೆ ಬದಲಾವಣೆಗಿದೆ ಬಾಳ್ ನೋಡಿ. ಅವರಿಗೆ ಸಮರ್ಥನೆ ಅಲ್ಲ, ಅವ್ರು ಹೇಳೇ ಇಲ್ಲ ಅಂತ ಅವ್ರು ಹೇಳಿದಾರಲ್ಲ. ಸಾಬೀತ್ ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ವಿಡಿಯೋನು ಚೆಕ್ ಮಾಡಾಗಿದೆ, ಅವರು ಸ್ಪಷ್ಟನೆ ಕೊಟ್ಟಾಗಿದೆ. ಬಿಜೆಪಿ ಅವ್ರ ಹತ್ರ ನಾವು ಸಂವಿಧಾನದ ಬಗ್ಗೆ ಕಲಿಯಕ್ಕಿದ್ಯಾ ಹೇಳಿ? ಇವರೇ ತಾನೇ ಅಬ್ಸಲ್ಯೂಟ್ಲಿ. ನಮ್ಮ ಪಕ್ಷದ ನಿಲುವು ಮೊದಲಿಂದಾನು ಕೂಡ ಅದೇ ಇರೋದು, ಇವಾಗ್ಲೂ ಅದೇ ಇದೆ, ಮುಂದೆ ಕೂಡ ಅದೇ ಇರುತ್ತೆ. ತಿದ್ದುಪಡಿ ಈಗ 371 ತಂದಿಲ್ವೇನ್ರಿ ನಾವು? ಬದಲಾವಣೆನಾ? ತಿದ್ದುಪಡಿ ಅಲ್ವಾ ಅದು? ನಮ್ಮ ಸಂವಿಧಾನ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ರು ದಟ್ ಇಟ್ ಇಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ತಕ್ಕಂಗೆ ಇತ್ತು ಅದು. ಸಂದರ್ಭಿಕವಾಗಿ ನಾವು ಕಾಲ ಕಾಲಕ್ಕೆ ಏನ್ ನಮಗೆ ಬೇಕಾಗಿದೆ ಅದನ್ನ ನಾವು ತಿದ್ದುಪಡಿಗಳು ಮಾಡ್ಕೋಬಹುದು ಸಂದರ್ಭದ ಪ್ರಕಾರ ಅಂತ. ಇಟ್ಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರಿಟರ್ನ್ ಅಂಡ್ ಲಿವಿಂಗ್ ಡಾಕ್ಯುಮೆಂಟ್. ಅದು ಬಿಜೆಪಿ ಅವರು ಅರ್ಥ ಮಾಡ್ಕೊಂಡಿಲ್ಲ. ಇವರೇ ತಾನೇ 150 ಬಾರಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಮನುಸ್ಮೃತಿ ನಮ್ಮ ಸಂವಿಧಾನ ಇರಬೇಕು ಅಂತ ಹೇಳಿದ್ದು. ಇವ್ರ ಹತ್ರ ನಾವು ಕಲಿಬೇಕಾ? ಇವರು ಯಾವಾಗ ಮೋದಿ ಅವರು ಹೋಗಿ ಸಂವಿಧಾನಕ್ಕೆ ಕತ್ ಬಗ್ಸಿದ್ದಾರೆ, ಸಂವಿಧಾನ ಕೊಗ್ಗಲೆ ಆಗಿದೆ. ಯಾರು? ಸಂವಿಧಾನ ಬದಲಾವಣೆ ಮಾಡುವ ಇಂಟೆಂಟ್ ಇದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಒಂದ್ಸರಿ ಒಂದ್ ನಿಮಿಷ ಕೇಳಿ ಸರ್. ನೀವು ನೋಡಿ, ನೀವನ ಇತಿಹಾಸ ಓದ್ಕೊಳ್ಳಿ, ನಮ್ಗಾನ ಕೊಡಿ. ನೀವಂದ್ರೆ ಬಿಜೆಪಿ ಅವರು ಆಯ್ತ್ರಿ. ರಾಮಚಾಯ್ಸ್ ಯಾರು? ಒಂದ್ ನಿಮಿಷ ಕೇಳಿ. ಬಹಳ ಸ್ಪಷ್ಟವಾಗಿ ನಮ್ಗೆ ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ನಾನೇನ್ ಹೇಳಿ? ನೋಡಿ, ನಮ್ಗೆ 400 ಸೀಟ್ ಕೊಡಿ, ನಮ್ಗೆ ರಾಜ್ಯಸಭೆದಲ್ಲೂ ನಮ್ಗೆ ಬೆಂಬಲ ಸಿಗ್ತದೆ. ಏನು ನಮ್ಗೆ ಏನಂತಾರಪ್ಪ, ನಮ್ಗೆ ಬಹುಮತ ಸಿಗುತ್ತೆ, ಲೋಕಸಭೆದಲ್ಲೂ ಬಹುಮತ ಸಿಗುತ್ತೆ, ನಾವು ಬದಲಾವಣೆ ಮಾಡ್ತೀವಂತ ಹೇಳಿದಾರ ಇಲ್ಲ ಅವ್ರ ಅಭ್ಯರ್ಥಿಗಳು? ಎಷ್ಟು ಜನ ಹೇಳಿದ್ದಾರೆ? ನಾನು ನಿಮ್ಗೆ 20 ಅಭ್ಯರ್ಥಿಗಳು ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ. ಯಾಕೆ? ಅದಕ್ಕೆ ಅಲ್ವಾ ಜನ ಶಿಕ್ಷೆ ಕೊಟ್ಟಿದ್ದು. ಆ ಇಂಟೆಂಟ್ ಇತ್ತು. ಬಹಳ ಸ್ಪಷ್ಟವಾಗಿ ಅಬ್ಕಿ ಬಾರ್ 400 ಬಾರ್ ಸ್ಲೋಗನ್ ಕೊಟ್ಟಿರೋದೇ ಸಂವಿಧಾನ ಬದಲಾವಣೆಗೆ ಅಂದ್ಬಿಟ್ಟು. ನಾನಲ್ಲ, ಕಾಂಗ್ರೆಸ್ನವರಲ್ಲ, ಬಿಜೆಪಿಯ ಅಭ್ಯರ್ಥಿಗಳು ಹೇಳಿದ್ದು. ಈಗ ಈ ಸದನದಲ್ಲಿ ನಿಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳ್ತೀರಾ, ಅದೇ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ. ಇಷ್ಟು ಬಾರಿ ದೇವ್ರ ಹೆಸರು ಹೇಳಿದಿದ್ರೆ ನಿಮ್ಗೆ ಮೋಕ್ಷನ ಸಿಗ್ತಾ ಇತ್ತು ಅನ್ನೋದು ಇಂಟೆನ್ಷನ್ ಏನ್ರಿ? ಹೌದು, ಮಾಡಿಲ್ಲ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದ ಸ್ಟ್ರೆಂತ್. 400 ಪಾರ್ ಆಗಿದ್ದಿದ್ರೆ ಇವ್ರು ಮಾಡ್ತಾ ಇದ್ರು. ನಾವು ಆಗ್ಲಿಕ್ಕೆ ಬಿಟ್ಟಿಲ್ಲ. ಜನರ ಪ್ರಬುದ್ಧತೆ ಇತ್ತು, ಆಗ್ಲಿಕ್ಕೆ ಬಿಟ್ಟಿಲ್ಲ. ಈಗ ಸಂವಿಧಾನದ ಬಗ್ಗೆ ಇಲ್ಲೇ ಚರ್ಚೆ ಮಾಡಕ್ ರೆಡಿ ಇದೀವಲ್ಲ ನಾವು. ಬರ್ಲಿ. ನಿನ್ನೆ ನಾನು ಇರ್ಲಿಲ್ಲ. ಕೋವಿಡ್ ನಾನು ನಿನ್ನೆ ಮೀಟಿಂಗ್ ಅಲ್ಲಿ ಇರ್ಲಿಲ್ಲ. SIT ಆಗ್ಲೇ ಆಗಿರ್ಬೇಕಲ್ಲ ಇದಕ್ಕೆ ಒಂದು ಅಂಶಕ್ಕೆ ಆಗಿಲ್ಲ. ಥ್ಯಾಂಕ್ ಯು. ನೋಡಿ, ಒಳ ಮೀಸಲಾತಿ ಬಗ್ಗೆ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಅದು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಇದೆ, ಮತ್ತೆ ನಮ್ಮ ಚಿತ್ರದುರ್ಗ ಘೋಷಣೆಯಲ್ಲೂ ಇದೆ. ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿದೆ, ಒಳ ಮೀಸಲಾತಿ ರಾಜ್ಯ ಸರ್ಕಾರಗಳು ಮಾಡಬಹುದು, ಆದರೆ ಎಂಪೆರಿಕಲ್ ಡೇಟಾವನ್ನ ಇಟ್ಕೊಂಡು ನೀವು ಮಾಡಿ ಅಂತ. ಎಂಪೆರಿಕಲ್ ಡೇಟಾದ ಡೆಫಿನಿಷನ್ ಏನಿದೆ, ಇಟ್ ಹ್ಯಾಸ್ ಟು ಬಿ ಐದರ್ ಅ ಸಾಲಿಡ್ ಪ್ರೊಸೆಸ್ ಡ್ರಿವನ್ ಸರ್ವೆ ಅಥವಾ ಸೆನ್ಸಸ್ ಇರ್ಬೋದು. ಸೆನ್ಸಸ್ ನಲ್ಲಿ ನಿಮಗೆ ಉಪಜಾತಿಗಳನ್ನ ನೋಂದಾಯಿಸಕ್ಕೆ ಅವಕಾಶ ಇದೆಯೋ ಇಲ್ಲೋ ಅಥವಾ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಇವತ್ತು ವರದಿ ಸಬ್ಮಿಟ್ ಆಗಿದೆ. ವರದಿನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಯಾಕಂದ್ರೆ ನಾವು ಸುಮ್ಮನೆ ನಾವೇ ನಮ್ದಾದಂತ ಒಂದು ಸರ್ವೆ ಮಾಡಿಬಿಟ್ಟು ನಾಳೆ ಕೋರ್ಟ್ ಅಲ್ಲಿ ಸ್ಟೇ ಸಿಗಬಾರ್ದು. ಅದಕ್ಕೆ ಇಟ್ ಶುಡ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. ಅದು ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದ ನಿಲುವಿದೆ. ಆಮೇಲೆ ಎಲ್ಲ ಸಮುದಾಯಗಳಿಗೆ ಕರೆಸಿ ನಾವು ಮಾತಾಡಿದೀವಿ. ಒಳ ಮೀಸಲಾತಿ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ನಮ್ಮ ಸರ್ಕಾರದಲ್ಲಿ ಇಲ್ಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.